ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್, ಒನ್ ಮೋರ್ ನ್ಯೂ ವ್ಲಾಗ್. ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬ ಜನ ಇನ್ನೊಬ್ರು ಕೇಳೋಕ್ಕಿಂತ ಮುಂಚೆನೇ ಈ ವ್ಲಾಗ್ನ ಮಾಡಬೇಕಿತ್ತು ಅಂತ ಅನ್ನಿಸ್ತು. ಸೊ ಇವತ್ತು ಆ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮನೇಲೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇವಾಗಿನ ಜಸ್ಟ್ ರೆಡಿ ಅದನ್ನು ಶಾಪ್ಗೆ ಹೋಗಿ ಕಸ ತಿಪ್ಪೆ ಥರ ಬಿದ್ದಿದೆ. ಸೊ ಅದನ್ನು ಕ್ಲೀನ್ ಮಾಡಬೇಕು. ಸೊ ಕ್ಲೀನ್ ಮಾಡಿ ವಿಡಿಯೋ ಮಾಡೋಷ್ಟೊಳಗಡೆ ನನಗೆ ಅಷ್ಟೊಂದು ಪೇಷನ್ಸ್ ಅಂತೂ ಇರೋಲ್ಲ. ಸೊ ಈ ವ್ಲಾಗ್ನ ಕಂಪ್ಲೀಟ್ ಮಾಡಿ ಹೋಗ್ಬಿಡೋಣ ಅಂತ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆವಾಗಲೇ ಹೇಳ್ದಂಗೆ ಇನ್ನೊಬ್ರು ಕೇಳೋಕ್ಕಿಂತ ಮುಂಚೆನೇ ಈ ವ್ಲಾಗ್ನ ಮಾಡಬೇಕಿತ್ತು ಅಂತ ಅನ್ನಿಸ್ತು. ಸೊ ಅದೇನೋ ಅಂತಲೂ ಸಹ ಹೇಳ್ತೀನಿ. ಸೊ ಇವತ್ತಿನ ಔಟ್ಫಿಟ್ ಇದು. ಸೊ ಬ್ಲ್ಯಾಕ್ ಪ್ಯಾಂಟು ಕಾರ್ಡ್ ಸೆಟ್ನ ಹಾಕ್ಕೊಂಡಿದ್ದೀನಿ. ನಂಗೆ ಪರ್ಸ್ನಲಿ ಈ ಡ್ರೆಸ್ ತುಂಬಾ ಇಷ್ಟ. ಒಂದು 3 ಟೈಮ್ಸ್ ವೇರ್ ಮಾಡಿದ್ದೀನಿ ಅಷ್ಟೇ. ಏನಪ್ಪ ಅದು ಅಂತಂದರೆ, ಒಬ್ಬರು ಮಾತ್ರ ಓದ್ ವಿಡಿಯೋಗೆ ಕಮೆಂಟ್ ಆಗಿದ್ರು ಪೇಮೆಂಟ್ ಬಗ್ಗೆ ತಿಳಿಸಿ ಅಂತ ಹೇಳಿಬಿಟ್ಟು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಕೇಳಿದ್ರು, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ಅಲ್ವಾ, ಈ ಕಂಟೆಂಟ್ ಬಗ್ಗೆನೇ ವಿಡಿಯೋ ಮಾಡಿದ್ದೀರಾ. ಆಲ್ಮೋಸ್ಟ್ ಎಲ್ಲ ವೀಡಿಯೋಸನ್ನು ಸಹ ನಾವು ಕೂಡ ನೋಡಿದ್ದೀವಿ. ಪೇಮೆಂಟ್ ಬರ್ತಾ ಇದೆಯಾ ನಿಮಗೆ ಅಂತ ಕೇಳಿದ್ರು. ಹೌದು ಬರ್ತಾ ಇದೆ ಅಂತ ಹೇಳಿದ್ದೆ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತಲೇ ಇನ್ಸ್ಟಾಗ್ರಾಮಲ್ಲೇ ಕಾಮೆಂಟ್ ಮಾಡಿದರು. ಹಾಗೆ ವಾಟ್ಸಪ್ಪಲ್ಲೂ ಸಹ ಇನ್ನು ಯಾರು ಬಿಗಿನರ್ಸ್ ಇವಾಗ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಅವರೂ ಸಹ ಕೇಳಿದರು. ಸೊ ಒಂದಿಬ್ಬರು ಕಮೆಂಟ್ ಕೂಡ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ಪೇಮೆಂಟ್ ಅಂತ ಬಂದರೆ, ಯೂಟ್ಯೂಬ್ ಪೇಮೆಂಟ್ ಪಡ್ಕೊಳ್ಳೋದು ಅಷ್ಟೊಂದು ಸುಲಭದ ಮಾತಲ್ಲ. ಸೊ ನಂದು ಹಳೆ ವೀಡಿಯೋಸ್ ನೋಡ್ತಾ ಬಂದರೆ ಗೊತ್ತಾಗುತ್ತೆ ಎಷ್ಟು ವರ್ಷದಿಂದ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಕಂಟಿನ್ಯೂ ಆಗಿ ಬರ್ತಾ ಇರೋದು. ನಾನು ಮಷಿನ್ ತೆಗೆದ್ಮೇಲೆ ಕಂಟಿನ್ಯೂ ಆಗಿ ವೀಡಿಯೋಸ್ ಮಾಡ್ತಾ ಇರೋದು. ಅದರಲ್ಲೂ ಸಹ ಸೆಂಟ್ರಲ್ಲಿ ಒಂದು 6 ಮಂತ್ ಗ್ಯಾಪ್ ಮಾಡಿಕೊಂಡೆ. ಅದೆಲ್ಲನೂ ಸಹ ಲೆಕ್ಕ ತೊಗೊಂಡ್ರೆ ಸ್ವಲ್ಪ ವ್ಯೂಸ್ ಹೋಗೋದನ್ನು ಸಹ ಸ್ವಲ್ಪ ಕಡಿಮೆನೇ ನಮ್ಮದು. ಸೊ ಅದಕ್ಕೋಸ್ಕರ ಪೇಮೆಂಟ್ ಕೂಡ ತುಂಬ ಲೇಟಾಗಿಯೇ ಬಂದಿದ್ದು. ಅದರಲ್ಲಿನೂ ಫಸ್ಟ್ ಪೇಮೆಂಟು ಡಿಲೀಟೇ ಆಗೋಯಿತು. ಅದು ಏನು ರೀಸನ್ ಅಂತಲೂ ಸಹ ಹೇಳ್ತೀನಿ ನಿಮಗೆ. ಯೂಟ್ಯೂಬ್ ಚಾನಲ್ ಅಂತ ಬಂದರೆ ನಾವಿನ್ನವರು ಫಸ್ಟೇ ಹೇಳಿದರು, ಅಂದರೆ ತುಂಬ ಸೆನ್ಸಿಟಿವ್ ಏನಾದರೂ ಅಂದರೆ ಹತ್ಕೊಂಡು ಕೂತ್ಕೊಳ್ಳೋದು, ಅಯ್ಯೋ ಈ ಥರ ಆಯ್ತಲ್ಲ ಅಂತ ಬೇಜಾರಾಗೋದು ಸ್ವಲ್ಪ ಜಾಸ್ತಿ. ಅದಕ್ಕೋಸ್ಕರ ಅವರು ಫಸ್ಟೇ ಹೇಳಿದರು ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಈ ಥರ ಇರುತ್ತೆ, ಸೊ ನೋಡಿಕೊಂಡು ವಿಡಿಯೋ ಚಾನಲ್ ಸ್ಟಾರ್ಟ್ ಮಾಡು ಅಂತ ಹೇಳಿದರು. ಸೊ ನಾನು ಚಾನಲ್ ಸ್ಟಾರ್ಟ್ ಮಾಡಿ ಒಂದಷ್ಟು ವಿಡಿಯೋ ಅಪ್ಲೋಡ್ ಮಾಡಿದೆ. ಆಮೇಲೆ ನಾನು ಸ್ಟಾಪ್ ಮಾಡಿದೆ, ಮತ್ತು ಕಂಟಿನ್ಯೂವೇ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ನಾನು ಅದನ್ನು ರನ್ ಮಾಡಿಕೊಂಡು ಹೋಗಿದ್ದು ಬಂದುಬಿಟ್ಟು ನಾನು ಚಿನ್ಮ ಹುಟ್ಟಿ 8 to 1 year ಆದಮೇಲೆ ನಾನು ಕಂಟಿನ್ಯೂ ಮಾಡ್ಕೊತ ಹೋಗಿದ್ದು. ಬಟ್ ಕಂಟಿನ್ಯೂ ಮಾಡಿದಾಗಂತೂ ನನಗೆ 2.5 years ನನಗೆ ಯಾವುದೇ ರೀತಿಯಾಗಿ ಪೇಮೆಂಟ್ ಬಂದಿಲ್ಲ. ಒಂದು 3 years ಅಂದ್ಕೊಂಡ್ಬಿಡಿ ನನಗೆ ಅದು ಬಂದು ಪೇಮೆಂಟ್ ನನಗೆ ರಿಸೀವ್ ಆಗೋದ್ರೊಳಗಡೆ ನನಗೆ 3 year ಆಗೇ ಹೋಯಿತು. 3 yearವರೆಗೂ ಸಹ ನಾವು ಯಾವುದೇ ಪೇಮೆಂಟ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ಮುಂಚೆನೇ ಕೆಲವೊಂದು ಬ್ಲಾಗ್ಗಳಲ್ಲಿ ಹೇಳಿದ್ದೀನಿ, ನಾನು ಪೇಮೆಂಟ್ಗೋಸ್ಕರ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿಲ್ಲ. ಜಸ್ಟ್ ನಾನು ಕೆಲಸ ಮಾಡ್ತಿರೋದು ಅದರಿಂದ ದುಡಿಬೇಕು ಅಂತ ಹೇಳಿಬಿಟ್ಟು ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಬಟ್ ಒಂದು ಒಳ್ಳೆ ಕೆಲಸನೇ ಮಾಡಿದೆ ಅಂತ ಅಂದ್ಕೊಂಡೆ ನಾನು. ಯಾಕಂದರೆ ಯೂಟ್ಯೂಬ್ ಪೇಮೆಂಟ್ ಬರೋದಕ್ಕಿಂತ ಜಾಸ್ತಿನೇ ನನಗೆ ನನ್ನ ಕೆಲಸದಲ್ಲಿ ನನಗೆ ಅರ್ನಿಂಗ್ಸ್ ಆಗಿದೆ. ಸೊ ನಾನು ಮಾಡೋ ಕೆಲಸದಲ್ಲಿ ನನಗೆ ಅರ್ನಿಂಗ್ಸ್ ಆಗಿದೆ, ಅಷ್ಟೇ ಸಾಕು ನನಗೆ. ಯೂಟ್ಯೂಬ್ ಪೇಮೆಂಟ್ ನವೀನವ್ರು ಒಂದೇ ಹೇಳಿದ್ದು, ನೀನು ವೀಡಿಯೋಸ್ ಮಾಡ್ತಾ ಇದೀಯಾ ಓಕೆ, ಅದರಿಂದ ಯಾವುದೇ ರೀತಿಯಾಗಿ ಪೇಮೆಂಟ್ನ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕೆ ಹೋಗಬೇಡ. ನೀನು ಮಾಡ್ತಿರೋದು ಕೆಲಸ ಇದೆಯಾ, ಅದರಿಂದ ಅರ್ನಿಂಗ್ಸ್ ಮಾಡೋದಾದರೆ ಮಾಡು. ಯಾಕೆಂದರೆ ಸುಮಾರಷ್ಟು ಜನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಡಿಲೀಟ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇನ್ನು ನೆಕ್ಸ್ಟು ಯಾರಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಳ್ಬೇಕು ಅಂತ ಇದ್ದರೆ ನೀವು ಮಾಡೋ ಕೆಲಸದಲ್ಲಿ ಅರ್ನಿಂಗ್ಸ್ ಮಾಡ್ಬೋದಾ ಅಂತ ನೋಡಿ. ಯೂಟ್ಯೂಬ್ ಚಾನಲ್ ಅದು ನಿಮ್ಮದು ಗ್ರೋತ್ ಆಗ್ತಾ ಹೋದರೆ ನಿಮ್ಮದು ಚಾನಲ್ದು ಮಾನಿಟೈಸೇಷನ್ ಆನ್ ಆಗೇ ಆಗುತ್ತೆ, ನಿಮ್ಮದು ಪೇಮೆಂಟ್ ಬಂದೇ ಬರುತ್ತೆ. ಬಟ್ ಮಾನಿಟೈಸೇಷನ್ ಆನ್ ಆದಮೇಲೆ ಒಂದು ಅದು ಪೇಮೆಂಟ್ ಬರೋದಿದೆಯಲ್ಲ ಸಿಸ್ಟಮು ಗೊತ್ತಿದ್ದರೆ ಮಾತ್ರನೇ ತಿಳ್ಕೊಂಡು ಮಾಡ್ಕೊಳ್ಬೇಕು. ನಾನು ಎಷ್ಟು ತಲೆ ಕೆಡಿಸ್ಕೊಂಡಿದ್ದೀನಿ ಅಂದರೆ ಪೇಮೆಂಟ್ಗೋಸ್ಕರ. 3 years ಆದಮೇಲೆ ನಂದು ಮಾನಿಟೈಸೇಷನ್ ಆನ್ ಆಯಿತು. $100 ಕೂಡ ಕಂಪ್ಲೀಟ್ ಆಯಿತು. $100 ಕಂಪ್ಲೀಟ್ ಆದಮೇಲೆ ಆ ಅಮೌಂಟ್ನ ನಾನು ತೊಗೊಳ್ಲಿಕ್ಕೇ 1.5-2 ತಿಂಗಳು ಕಷ್ಟಪಟ್ಟಿದ್ದೀನಿ. ಸುಮಾರಷ್ಟು ಜನನ ಕೇಳಿದ್ದೀನಿ ನಾನು, ಬಟ್ ಯಾರು ಕೂಡ ಸಹ ಹೆಲ್ಪ್ ಮಾಡೋಕ್ಕೆ ಮುಂದೆ ಬರಲ್ಲ. ಅದರಲ್ಲೂ ಸಹ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಕೇಳಿದ್ರೆ 10,000 ಪೇ ಮಾಡಬೇಕು, 5,000 ಪೇ ಮಾಡಬೇಕು ಅಂತ ಕೇಳಿದ್ರು. ಏನಕ್ಕೆ ಅಂತಂದರೆ ಮಾನಿಟೈಸೇಷನ್ ಆನ್ ಮಾಡಿಬಿಟ್ಟು ಅದೇನು ಆ್ಯಡ್ಸೆನ್ಸ್ ಇದೆಯಲ್ಲ ಅದಕ್ಕೆ ನಾವು
ಲಾಗಿನ್ ಆಗಬೇಕು. ಅದು ಲಾಗಿನ್ ಆಗೋಕ್ಕೆ ನನಗೆ ಬರ್ತಾ ಇಲ್ಲ. ಎಲ್ಲ ವೀಡಿಯೋಸ್ ಎಲ್ಲ ನೋಡಿ, ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿ ಎಲ್ಲ ಮಾಡಿದ್ರು ಸಹ ನನಗೆ ಬರ್ತಾ ಇಲ್ಲ ಲಾಗಿನ್ ಆಗಲಿಕ್ಕೆ. ಬಟ್ ನಾನು ಏನು ಮಾಡೋದು ಅಂತ ಗೊತ್ತಾಗದೇ ಇದ್ದಾಗ ನಾನು ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅದನ್ನು ಸಹ ಬೇರೆಯವ್ರ ಕಡೆಯಿಂದ ನನಗೆ ನಂಬರ್ ಸಿಕ್ಕಿದ್ದು ಹೇಳಬೇಕು ಅಂತಂದರೆ. ಬಟ್ ನನಗೆ ಸುಮಾರಷ್ಟು ಜನ ಚಾನಲ್ಗಳು ಇದ್ದಾವೆ. ಅದರಲ್ಲಿ ಫಸ್ಟ್ ನಾನು ಕಾಂಟ್ಯಾಕ್ಟ್ ಮಾಡಿದ್ದು ಬಂದುಬಿಟ್ಟು ಸ್ಟಾರ್ ಫ್ಯಾಷನ್ ಟೆಕ್ ಅನು ಅಕ್ಕನ. ಅವರು ಕೂಡ ಹೇಳಿದ್ರು ಈ ಥರ ಟೆಕ್ ಚಾನಲ್ಗಳೆಲ್ಲ ನಾವು ಕೂಡ ಕೇಳಿದ್ದೀವಿ ಅಂತ, ಅದ್ರದ್ದು ಬಗ್ಗೆ ಸ್ವಲ್ಪ ನನಗೆ ತಿಳಿಸ್ಕೊಟ್ರು. ಅದಾದಮೇಲೆ ಇದು ಹಿಂಗೆ ಸೆಟ್ ಆಗಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಅದಾದಮೇಲೆ ಅದು ಸ್ಟಾರ್ ಫ್ಯಾಷನ್ ಟೆಕ್ ಅವರು ಆದಮೇಲೆ ಮತ್ತು ಅನು ಗೌಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವರು ಕೂಡ ಬಿಗಿನರನ್ನೇ ಹೇಳಬೇಕು ಅಂತಂದರೆ ಅವ್ರ ಕಡೆಯಿಂದ ನನಗೆ 100% ಹೆಲ್ಪ್ ಆಗಿದ್ದು ಹೇಳಬೇಕು ಅಂತಂತಂದರೆ. ಅವ್ರ ನಂಬರಂತೂ ಇಲ್ಲ, ಅನು ಗೌಡ ಅವ್ರದ್ದು. ಇನ್ಸ್ಟಾಗ್ರಾಮಲ್ಲಂತೂ ಇದ್ದಾರೆ, ಡೈಲಿ ಮಿನಿ ವ್ಲಾಗ್ಗಳು, ಮೇಕ್ ಓವರ್ ವ್ಲಾಗು. ಅವ್ರು ಆ್ಯಕ್ಚುಲಿ ಹೇಳಬೇಕಂತಂದರೆ ಮೇಕಪ್ ಆರ್ಟಿಸ್ಟು ಅನು ಗೌಡ ಅವರು. ಸ್ಟಾರ್ ಫ್ಯಾಷನ್ ಟೆಕ್ ಅನು ಅವರು ಫ್ಯಾಷನ್ ಡಿಸೈನರು, ಇವ್ರು ಬಂದುಬಿಟ್ಟು ಅನು ಗೌಡ ಅಂತ ಮೇಕ್ ಓವರು. ಸೊ ಅವರಂತೂ ನನಗೆ 100% ಹೆಲ್ಪ್ ಆಯಿತು ಅವ್ರ ಕಡೆಯಿಂದ. ಈ ಥರ ಇರುತ್ತೆ, ಅದನ್ನು ಸ್ವಲ್ಪ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಪ್ರತಿಯೊಂದ್ರ ಬಗ್ಗೆನೂ ಸಹ ಹೇಳಿದ್ರು. ಅಕ್ಕ ನನಗೆ ಯಾರೂ ಹೆಲ್ಪ್ ಮಾಡ್ತಾ ಇಲ್ಲ, ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಅಂದಾಗ ನಿಜವಾಗ್ಲೂ ಸಹ ತುಂಬಾ ಹೆಲ್ಪ್ ಮಾಡಿದ್ರು ಅವರು. ಹೇಳಿದರು ಈ ಥರ ಇರುತ್ತೆ, ಯಾರಾದರೂ ಟೆಕ್ ಚಾನಲ್ಗಳ ಹತ್ರ ಸ್ವಲ್ಪ ಕೇಳಿ ಅಂತೇಳಿ. ಸೊ ಅದಾದಮೇಲೆ ನಾನು ತಂತ್ರಾಲಜಿ ಯೂಟ್ಯೂಬ್ ಚಾನಲ್ಲು ಅಣ್ಣಂಗಂತೂ ನಿಜವಾಗ್ಲೂ ಒಂದು ದೊಡ್ಡ ನಮಸ್ಕಾರ ನಾನು ಹೇಳ್ಬೇಕಂತಂದರೆ. ಅವರೇ ನನಗೆ ಹೆಲ್ಪ್ ಮಾಡಿದ್ದು ಈ ಒಂದು ಚಾನಲ್ನಲ್ಲಿ. ನಿಮ್ಗೆ ಏನಾದರೂ ಬಿಗಿನರ್ ಏನಾದರೂ ಆಡ್ಸೆನ್ಸ್ ನನಗೆ ಅಪ್ಲೋಡ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತಂದರೆ ತಂತ್ರಾಲಜಿ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅವಣ್ಣನ ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ನಿಜವಾಗ್ಲೂ ಖಂಡಿತವಾಗ್ಲೂ ಸಹ ಹೆಲ್ಪ್ ಮಾಡ್ತಾರೆ. ಅಂದರೆ ಸ್ವಲ್ಪ ಲೇಟ್ ಅಂತಂದರೆ ಅವರು ನಮ್ಮ ಮೆಸೇಜ್ಗಳು ನೋಡಬೇಕಲ್ಲ. ಸೊ ನಮ್ಗೆ ಅವ್ರ ತಂತ್ರಾಲಜಿ ಚಾನಲ್, ನನಗೆ ಅದು ಒಂದೇ ಚಾನಲ್ ಇರೋದು. ಬಟ್ ನಮ್ಮಂಥ ಸಬ್ಸ್ಕ್ರೈಬರ್ಗಳು ಅವರಿಗೆ 100,000 ಜನ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ಮೆಸೇಜ್ ಮಾಡಿ ಇದೇನಪ್ಪ ಇದು 3 days ಆದರೂ ರಿಪ್ಲೈ ಮಾಡಲಿಲ್ಲ ಅಂದ್ಕೊಂಡೆ. ಬಟ್ ಆಮೇಲೆ ಅವ್ರು ರಿಪ್ಲೈ ಮಾಡಿದರು, ಈ ಥರ ಇರುತ್ತೆ ಹಿಂಗೆ ಅಂತ ಎಲ್ಲನೂ ಸಹ ಎಲ್ಲ ಡೀಟೇಲ್ಸ್ನೂ ಹೇಳಿದರು. ಅದಾದಮೇಲೆ ದೊಡ್ಡ ನಮಸ್ಕಾರ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿ ಎಲ್ಲನೂ ಏನೇನು ಅದ್ರದ್ದೇನು ಪ್ರೋಸೆಸ್ ಇರುತ್ತೆ ಎಲ್ಲನೂ ಸಹ ಕಂಪ್ಲೀಟ್ ಮಾಡಿ ಆಯಿತು. ಅದಾಗಿ 1 ವೀಕಿಗೆ ನನಗೆ ಪೇಮೆಂಟ್ ಬಂತು. ಸೊ ನನಗೆ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದ್ದು ಯಾವ ವರ್ಷ ಅಂತ ಗೊತ್ತಿಲ್ಲ ಗಾಯ್ಸ್. ಬಟ್ ಸಿನಿಮಾ ಹುಟ್ಟು 1 ಇಯರ್ ಆದಮೇಲೆ ಕಂಟಿನ್ಯೂ ಆಗಿ ನಾನು ವ್ಲಾಗ್ನ ಹಾಕ್ತಾ ಹೋಗಿದ್ದು 2025 ಆಗೈತು. ನವೆಂಬರಲ್ಲಿ ನನಗೆ ಫಸ್ಟ್ ಪೇಮೆಂಟ್ ಬಂದಿದ್ದು ನನಗೆ. ಬಟ್ ಅದಕ್ಕಿಂತ ಮುಂಚೆನೇ ಪೇಮೆಂಟ್ ಇದ್ದಿದ್ದು ಏನೇನೋ ಮಾಡಿ ನಾನೇ ತಲೆ ಕೆಡಿಸ್ಕೊಂಡು ಮಾಡಿ ಅದು ಹಾಳಾಗೋಯ್ತು ಒಂದು ಪೇಮೆಂಟು. ಅದು ಎಲ್ಲಿ ಹೋಯ್ತು ಅಂತಲೂ ಗೊತ್ತಿಲ್ಲ, ಎಲ್ಲಿ ಲೆಸ್ ಆಯಿತು ಅಂತಲೂ ಸಹ ಗೊತ್ತಿಲ್ಲ ನನಗೆ. ಬಟ್ ಫಸ್ಟ್ ಪೇಮೆಂಟ್ ಬಂದುಬಿಟ್ಟು, ಸೊ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡ್ರೆ 4 ಪೇಮೆಂಟ್ ಬರಬೇಕಿತ್ತು ನನಗೆ. ಬಟ್ ನನಗೆ ಬಂದಿರೋದು 3 ಪೇಮೆಂಟ್ ಮಾತ್ರ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ. ಬಟ್ 2025 ನವೆಂಬರಲ್ಲಿ ನನಗೆ ಫಸ್ಟು ಪೇಮೆಂಟು ಬಂದಿತ್ತು. 8,000 ಸಮಥಿಂಗ್ ಬಂದಿತ್ತು ನನಗೆ ಫಸ್ಟ್ ಪೇಮೆಂಟು. ಅಲ್ಲಿಂದ ಹಿಡಿದು ಈ 2026 ಅಟ್ ಪ್ರೆಸೆಂಟ್ ತಿಂಗಳು, ಹೋದ ತಿಂಗಳು 26ಗೆ ಪೇಮೆಂಟ್ ಆಗಿದ್ದು ನನಗೆ. ಸೊ ಅದು ಬಂದಿದ್ದು. ಈ ತಿಂಗಳು ಪೇಮೆಂಟ್ ಬಂದಿರೋದು ಬಂದುಬಿಟ್ಟು ನನಗೆ 12,000 ಸಮಥಿಂಗ್ ಬಂದಿತ್ತು. ಬಟ್ ಇಷ್ಟು ಅಂತ ಹೇಳಂಗಿಲ್ಲ ಅಂತ ಹೇಳ್ತಾರೆ. ಬಟ್ ಸುಮಾರಷ್ಟು ಜನ ID ಫುಲ್ಲು ಪೇಮೆಂಟ್ ಪ್ರೂಫ್ನೇ ತೋರಿಸಿದ್ದಾರೆ. ಬಟ್ ನಾನು ಒಂದೇ ಫೋನ್ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾಗಿ ಫೋನ್ನ ರಿಟರ್ನ್ ಮಾಡಿ ತೋರ್ಸೋಕ್ಕಾಗಲ್ಲ. ಬಟ್ ಫಸ್ಟ್ ಮಂತ್ ಬಂದುಬಿಟ್ಟು 8,000 ಸಮಥಿಂಗ್ ಬಂತು. ಅದಾದಮೇಲೆ 10,000 ಸಮಥಿಂಗು. ನೆಕ್ಸ್ಟು ಇವಾಗ 12,000 ಸಮಥಿಂಗ್ ಬಂದಿದೆ ನನಗೆ ಪೇಮೆಂಟು. ಅರೌಂಡ್ ನನಗೆ 3 ಮಂತ್ 4 ಮಂತ್ ಗ್ಯಾಪಲ್ಲಿ ನನಗೆ ಪೇಮೆಂಟು ಬರ್ತಾ ಇದೆ. ಸೊ ಇದನ್ನು ಯಾರು ಕೇಳೋಕ್ಕಿಂತ ಮುಂಚೆನೇ ನಾನು ಪೇಮೆಂಟ್ನ ಇದು ವಿಡಿಯೋ ಮಾಡಬೇಕಿತ್ತು. ಬಟ್ ಮಾಡೋಕ್ಕಾಗಿಲ್ಲ. ಸೊ ಇನ್ಮೇಲಿಂದ ನಾನೇ ಪ್ರತಿ ತಿಂಗಳಂತೂ ನಿಜವಾಗ್ಲೂ ಗೈಸ್ ಈ ಕಂಟೆಂಟ್ಗೆ ಲ್ಯಾಕ್ಸ್ ಟುಗೆದರ್ ವ್ಯೂಸ್ ಇದ್ದರೆ ಮಾತ್ರ ಅದು ಪ್ರತಿ ತಿಂಗಳು ಅದು ಬರ್ತಾ ಇರುತ್ತೆ ಪೇಮೆಂಟು. ಬಟ್ ನಮ್ಗೆ ಅಷ್ಟೊಂದಿಲ್ಲ. ಸೊ 3 ಮಂತ್ 4 ಮಂತ್ಗೆ ಆ ಥರನೇ ಪೇಮೆಂಟ್ ಬರೋದು. ಬಟ್ ಯೂಟ್ಯೂಬ್ ಚಾನಲಿಂದ ನಾನು ಯಾವುದೇ ರೀತಿಯಾಗಿ ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡಿಲ್ಲ.
ನಾನೇನು ವೀಡಿಯೋಸ್ ಮಾಡ್ತೀನಿ ಅದ್ರ ಮೇಲೆ ಡಾಲರ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ, ಪೇಮೆಂಟ್ ಬರುತ್ತೆ. ಬಟ್ ನನಗೆ ಆನ್ಲೈನ್ ಕಸ್ಟಮರ್ ಸುಮಾರಷ್ಟು ಜನ ಸಿಕ್ಕಿದ್ದಾರೆ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಸುಮಾರಷ್ಟು ಜನ ನನ್ನ ಕಸ್ಟಮರ್ ಸಿಕ್ಕಿದ್ದಾರೆ ಗೈಸ್. ತುಂಬ ಅವ್ರಿಗೆ ಎಲ್ಲ ಟೈಲರ್ಸ್ಗಳಿಗೂ ಸಹ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಡೈರೆಕ್ಟ್ ನಮಗೆ ಕಸ್ಟಮರಿಂದ ಇಟ್ಬಿಟ್ಟು ಜಾಸ್ತಿ ಟೈಲರ್ಸ್ ಕಡೆಯಿಂದನೇ ಜಾಸ್ತಿ ನಮಗೆ ಬಂದಿರೋದು. ಬಿಗಿನರ್ಸ್ ಟೈಲರ್ಸ್ ಕಡೆಯಿಂದ ವರ್ಕ್ಗೆ ಜಾಸ್ತಿ ಬಂದಿರೋದು. ಹೆಂಗೆ ಟೈಲರ್ ಇವಾಗ ಸ್ಟಾರ್ಟ್ ಮಾಡಿದರೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಬಿಡಲ್ಲ ನಮ್ಗೆ, ಅವ್ರಿಗೆ ಮಷಿನಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ. ನಮಗೆ ವರ್ಕ್ ಮಾಡಿಕೊಡ್ತಿರೋದು ಸುಮ್ಮನೆ ಕ್ಯಾಶುಯಲ್ಲಾಗಿ ಅಕ್ಕಪಕ್ಕದವ್ರು ಹೆಂಗೆ ಮಾತಾಡ್ತಾರೋ ಆ ಥರ ಮಾತಾಡಿಕೊಂಡು ಸ್ಟಾರ್ಟ್ ಮಾಡಿದ್ದು. ಸೊ ಅದರಲ್ಲಿ ಒಂದಿಬ್ಬರು 3 ಜನ ಮಷಿನ್ ತೊಗೊಂಡು ಅರ್ನಿಂಗ್ಸ್ ಕೂಡ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಿಂದ ಹೇಳ್ಕೊಳಕ್ಕೆ ಜಾಸ್ತಿ ಇದೆ, ಅದ್ರಲ್ಲಿ ಹೆಂಗೆ ಹೇಳ್ಕೊಬೇಕಂತ ಗೊತ್ತಾಗ್ತಾ ಇಲ್ಲ. ಇನ್ಮೇಲಿಂದ ಡೈಲಿ ಬ್ಲಾಗ್ಸ್ಗಳು ಬರ್ತಾ ಇರುತ್ತೆ, ಅದರಲ್ಲಿ ನಾನು ಒಂದೊಂದೇ ವಿಷಯನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನೀವು ಯಾರೆಲ್ಲ ನನ್ನ ಕಡೆಯಿಂದ ಮಷಿನ್ಸ್ ತೊಗೊಂಡಿದ್ದೀರಲ್ಲ, ನಿಮ್ಮ ಒಂದು ಸ್ಟೋರಿನ ಏನಾದರೂ ನಾನು ನನ್ನ ಚಾನಲಲ್ಲಿ ಶೇರ್ ಮಾಡ್ಕೊಳ್ಬೇಕು ಅಂತ ಏನಾದರೂ ಇದ್ದರೆ ಆ ಥರ ನನಗೂ ಕೂಡ ಒಂದು ಐಡಿಯಾ ಬಂದಿದೆ. ಆ ಥರ ಶೇರ್ ಮಾಡ್ಕೊಬೋದು, ಇನ್ನೊಬ್ರಿಗೂ ಕೂಡ ಇನ್ಸ್ಪೈರ್ ಆಗಿ ಅವರು ಕೂಡ ಮಷಿನ್ ತೊಗೊಂಡು ಅವರು ಕೂಡ ಅರ್ನಿಂಗ್ಸ್ ಮಾಡ್ಬೋದು. ಸೊ ನೀವು ಯಾರೆಲ್ಲ ಯಾವ್ಯಾವ ಥರ ಮಷಿನ್ಸ್ನ ತೊಗೊಂಡಿದ್ದೀರಾ, ಏನೆಲ್ಲ ಕಷ್ಟಪಟ್ಟಿದ್ದೀರಾ ಅಂತ ಏನಾದರೂ ನಿಮ್ಮ ಒಂದು ಲೈಫ್ ಸ್ಟೋರಿನ ಯಾವುದಾದ್ರೂ ಒಂದು ಕತೆ ರೂಪದಲ್ಲಿ ನಾನು ನನ್ನ ಒಂದು ಚಾನಲ್ನಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಕಡೆಯಿಂದ ಹೇಳಬೇಕು ಅಂತಂದರೆ ಒಂದು 30-40 ಮಷಿನ್ಗಳು ಸೇಲ್ ಆಗಿದೆ ಹೇಳಬೇಕು ಅಂತಂದರೆ. ಸೊ ಎಲ್ಲರೂ ಸಹ ಏನಾದರೂ ಒಂದು ಸ್ಟೋರಿ ಹೇಳಿಬಿಟ್ಟು ಅವ್ರ ಮಷಿನ್ಸ್ನ ತೊಗೊಂಡಿದ್ದೀರಾ. ಸೊ ಅದು ಯಾವುದಾದ್ರೂ ಒಂದೊಂದು ಸ್ಟೋರಿನ ನೀವೇನಾದರೂ ನನಗೇನಾದರೂ ಹೇಳಿದರೆ ನಾನೊಂದು ಅವರ ಸ್ಟೋರಿನ ಹೇಳ್ತೀನಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ. ನನ್ನ ಒಂದು ಸ್ಟೋರಿನ ಕೂಡ ಅವಾಗವಾಗ ಅಲ್ಲಲ್ಲಿ ಹೇಳ್ಕೊಂಡಿದ್ದೀನಿ. ಬಟ್ ನೆಕ್ಸ್ಟ್ ಕಮಿಂಗ್ ಬರೋ ಬ್ಲಾಗಲ್ಲಿ ಸೊ ನಾವಿನ್ನವ್ರನ್ನ ಕೂರಿಸ್ಕೊಂಡು ಕಂಪ್ಲೀಟಾಗೆ ಒಂದು ವಿಡಿಯೋನೇ ಮಾಡಿ ಹಾಕ್ತೀವಿ. ನಾವು ಯಾವ್ಯಾವ ಥರ 2 ಮಷಿನ್ನು ಸಹ ಬೈ ಮಾಡಲಿಕ್ಕೆ ಈ 4 ಇಯರ್ ಜರ್ನಿನ ನಾವು ಯಾವ ಥರ ರನ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳಿಬಿಟ್ಟು ನಾನು ಎಲ್ಲ ಒಂದು ಲಾಂಗ್ ಸ್ಟೋರಿನ ನಾನು ನಿಮಗೆ ಶೇರ್ ಮಾಡ್ತೀನಿ. ಏನಾದರೂ ಬೇಕು ನನಗೆ ಈ ವಿಡಿಯೋ ಬೇಕು, ನಿಮ್ಮ ಒಂದು ಮಷಿನ್ದು ನಿಮ್ದೇನು ಬಿಸ್ನೆಸ್ ಏನಿದೆ ನಂದು ಆ ಜರ್ನಿನ ನಿಮ್ಗೆ ಏನಾದರೂ ಬೇಕು ಅನ್ನೋದಾದರೆ, ಆ ಸ್ಟೋರಿನ ಶೇರ್ ಮಾಡ್ಕೊಳ್ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಕಮೆಂಟ್ ಬಂದರೆ 5 ಕಮೆಂಟ್ ಬಂದರೆ ಮಾತ್ರ ಗೈಸ್ ಮಾಡೋದು, ಇಲ್ಲಾಂದರೆ ಯಾರಿಗೂ ಇಷ್ಟ ಇಲ್ಲ ಅಂದಮೇಲೆ ನಾನು ಏನಕ್ಕೆ ಮಾಡಲಿ ಹೇಳಿ. ಸೊ ಅದಕ್ಕೋಸ್ಕರ ಮಾಡಲ್ಲ. ಏನಾದರೂ 5 ಕಮೆಂಟ್ ನಾನು ಹೆಂಗೆ ಮಷಿನ್ ತೊಗೊಂಡೆ ಅನ್ನೋದ್ರ ಬಗ್ಗೆ ಏನಾದರೂ ನಿಮಗೆ ಬೇಕು ಅನ್ನೋದಾದರೆ ಈ ಕಮೆಂಟ್ ಮಾಡಿ ನಾನು ಆ ಸ್ಟೋರಿನೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಯೂಟ್ಯೂಬ್ದು ಪೇಮೆಂಟು ಇಷ್ಟು ಗಾಯ್ಸ್, ನಂದು ಇನ್ನೇನೂ ಇಲ್ಲ. ಪೇಮೆಂಟ್ದು ಅದೇ ಯಾರಾದರೂ ಕೇಳೋಕ್ಕಿಂತ ಮುಂಚೆನೇ ಮಾಡಬೇಕಿತ್ತು, ಮಾಡಿಲ್ಲ, ಸಾರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ ಇದೊಂದೇ ವಿಡಿಯೋನೇ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟು ಶಾಪ್ಗೆ ಹೋಗಿ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಬಾಯ್ ಬಾಯ್, ಥ್ಯಾಂಕ್ ಯು ಆಲ್.